ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅಬ್ಬರದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಕೆಆರ್ ಕ್ಷೇತ್ರದಲ್ಲಿ ಮತಯಾಚನೆ ಮಾಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಎಂ ಲಕ್ಷ್ಮಣ್. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಎಂ ಲಕ್ಷ್ಮಣ್ಗೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಅದ್ಧೂರಿಯಾಗಿ ಸ್ವಾಗತ ಕೋರಿದ್ದಾರೆ. ಇನ್ನು ಜನ ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯರು ನಮ್ಮ ಸರ್ಕಾರದ ಯೋಜನೆಗಳ ಬಗ್ಗೆ ಬಹಳಷ್ಟು ಸಂತಸಗೊಂಡಿದ್ದಾರೆ. ಮೈಸೂರು ಕೊಡಗು ಎರಡೂ ಭಾಗದಲ್ಲೂ ಕೂಡ ಕಾಂಗ್ರೆಸ್ಗೆ ಬಹಳಷ್ಟು ಬೆಂಬಲ ಇದೆ. ಟಿವಿ5 ಕನ್ನಡಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಜಾರಿ ಮಾಡಿರುವಂತಹ ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು ಇವತ್ತಿನವರೆಗೂ ಕೂಡ ಹಗಲು ರಾತ್ರಿ ಅನ್ನದೇ ಗ್ರಾಮೀಣ ಭಾಗ ಇರಬಹುದು, ಜೊತೆಗೆ ನಗರ ಭಾಗ ಇರಬಹುದು, ಈ ಭಾಗಗಳಲ್ಲಿ ಪ್ರಚಾರವನ್ನ ನಡೆಸಿ ಈಗ ಕೆಆರ್ ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥದ್ದು. ರೆಸ್ಪಾನ್ಸ್ ಹೆಂಗಿದೆ ಅಂತ ಕೇಳೋಣ. ಸರ್, ಹೆಂಗಿದೆ ಸರ್ ಮತದಾರರ ಒಂದು ರೆಸ್ಪಾನ್ಸ್? ಅಭೂತವಾದ ರೆಸ್ಪಾನ್ಸ್ ಇದೆ, ಅಭೂತಪೂರ್ವ ರೆಸ್ಪಾನ್ಸ್ ಇದೆ. ಜನರು ಮತದಾನ ಮಾಡುವಂಥದ್ದಕ್ಕೆ ಕಾಯ್ತಾ ಇದ್ದಾರೆ. ನರೇಂದ್ರ ಮೋದಿಯವರ 10 ವರ್ಷದ ದುರಾಡಳಿತ, ಈ ಭಾಗದ 10 ವರ್ಷದ ಸಂಸದರ ದುರಾಡಳಿತ, ಅದಕ್ಕೆ ಮುಕ್ತಿ ಕಾಣಲಿಕ್ಕೆ ಜನಸಾಮಾನ್ಯರು ಮತಬಾಂಧವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂಥದಕ್ಕೆ ಸಂಪೂರ್ಣವಾಗಿ ತಯಾರಿದ್ದಾರೆ. 100ಕ್ಕೂ 100ರಷ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನಗೆ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರ ಬಾಂಧವರು ಆಶೀರ್ವಾದ ಮಾಡ್ತಾರೆ ಎನ್ನುವಂಥದ್ದು ಸಂಪೂರ್ಣವಾದ ನಂಬಿಕೆ ನನಗಿದೆ. ಅಂದ್ರೆ ಈಗ 3-4 ಚುನಾವಣೆಗಳನ್ನು ಎದುರಿಸಿದಿರಿ. ಆ ಚುನಾವಣೆಗಳಲ್ಲೂ ಇದ್ದಿದ್ದಂತಹ ಲಕ್ಷ್ಮಣ್ ಅವ್ರಿಗೂ ಈಗ ಇರುವಂತಹ ಲಕ್ಷ್ಮಣ್ ಅವ್ರಿಗೂ ನೋಡಿದಾಗ ಬಹಳಷ್ಟು ಚೇಂಜಸ್ ಕಾಣುತ್ತೆ. ಒಂದು ರೀತಿ ಮಂದಹಾಸದಲ್ಲಿದೆ. ಇಲ್ಲ, ಇದು ಮಾನ್ಯ ಮುಖ್ಯಮಂತ್ರಿಗಳ ಪ್ರತಿಷ್ಠಿತ ಕ್ಷೇತ್ರ, ಸ್ವಂತ ಜಿಲ್ಲೆ. 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ 5 ನಾವು ಗೆದ್ದಿದ್ದೀವಿ. ಇನ್ನು 3ರಲ್ಲಿ ಬಹಳ ಕಮ್ಮಿ ಹಂತದಲ್ಲಿ ನಮ್ಮ MLAಗಳು ಸೋತಿದ್ದಾರೆ. ನಮಗೆ ಲಾಸ್ಟ್ ಟೈಮು 51% ವೋಟರ್ಸು ನಮಗೆ ವೋಟ್ ಹಾಕಿದ್ರು. ಅದಾದ ಮೇಲೆ 8 ತಿಂಗಳಲ್ಲಿ ಸುಮಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು 8 ಕ್ಷೇತ್ರಗಳಿಗೂ ಕೊಟ್ಟಿರುವಂಥದ್ದು ನಾವು ಕಾಣಬಹುದು. ಬರೀ ಮೈಸೂರು ನಗರಕ್ಕೆ 8 ತಿಂಗಳಲ್ಲಿ 1500 ಕೋಟಿ ದುಡ್ಡು ಕೊಟ್ಟಿದ್ದಾರೆ, ಹಣವನ್ನು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ಅನುಷ್ಠಾನ ಆಗಿದ್ದಾವೆ, ಫಲಾನುಭವಿಗಳು ಅನುಭವಿಸ್ತಾ ಇದ್ದಾರೆ. ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಬಂದರೆ 5 ನ್ಯಾಯದ ಗ್ಯಾರಂಟಿಗಳನ್ನು ನಾವೇನು ಅನುಷ್ಠಾನ ಮಾಡುವಂಥದ್ದಕ್ಕೆ ವಾಗ್ದಾನ ಕೊಟ್ಟಿದ್ದೀವಿ. ರಾಜ್ಯದ ಗ್ಯಾರಂಟಿಗಳ ಪ್ರಕಾರ ರೀತಿ ಅದು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನುಡಿದಂತೆ ನಡೆಯುವಂಥ ಸರ್ಕಾರ. ನಾವು ಮಾಡಿರುವಂಥ ಕೆಲಸಗಳಿಗೆ ಕೂಲಿಯನ್ನು ಕೇಳ್ತಾ ಇದ್ದೀವಿ. ಸೊ 100ಕ್ಕೂ 100ರಷ್ಟು ಮತದಾರರು ಈ ಸಾರಿ ನನಗೆ ಆಶೀರ್ವಾದ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು DK ಶಿವಕುಮಾರ್ ಅವರ ಕೈವನ್ನು ಬಲಪಡಿಸ್ತಾರೆ ಅನ್ನುವಂಥದ್ದು ನಂಬಿಕೆ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ನನಗಿದೆ. ನನಗೆ ಕೊನೆಯ ಅವಕಾಶ ಇದು. ನಾನು ಸಾಕಷ್ಟು ಚುನಾವಣೆ ಸೋತಿದ್ದೀನಿ. ಇದು ಕೊನೆಯ ಅವಕಾಶ. ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ನಂಬಿಕೆ ಸಂಪೂರ್ಣವಾಗಿದೆ. ನಾವು 24/7 ಪ್ರತಿ ಮತದಾರನ ತಲುಪುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹೇಳಿ ನಾವು ಮತವನ್ನು ಯಾಚಿಸ್ತಾ ಇದ್ದೀವಿ. ನಾವು ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಹೇಳಿ ಮತವನ್ನು ಯಾಚಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾನು MP ಆಗಿ ಗೆದ್ದರೆ ಈ ಕ್ಷೇತ್ರಕ್ಕೆ ಏನೆಲ್ಲ ಮಾಡಬಹುದು ಅನ್ನೋದು ಪ್ರತ್ಯೇಕವಾದ ಪ್ರಣಾಳಿಕೆಯನ್ನು ರಾಜ್ಯದ ಇತಿಹಾಸದಲ್ಲಿ ಒಂದು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಗೆ ರಿಲೀಸ್ ಮಾಡುವಂಥ ಕೆಲಸವನ್ನು ನಾವು ಇವತ್ತು ಮಾಡಿದ್ದೀವಿ. ಅದ್ರ ಪ್ರಕಾರ ನಡ್ಕೊಳ್ಳುವಂಥದಕ್ಕೆ ಸಂಪೂರ್ಣವಾದ ಬೆಂಬಲ ನನಗೆ ರಾಜ್ಯ ಸರ್ಕಾರದಿದೆ. ಕೇಂದ್ರದಲ್ಲೂ ನಮ್ಮ ಸರ್ಕಾರ ಬಂದೇ ಬರುತ್ತೆ. ನಾನು ನುಡಿದಂತೆ ನಡೆಯುವಂಥದಕ್ಕೆ ಬದ್ಧನಾಗಿರ್ತೇನೆ. ನೀವು ಅಂದ್ಕೊಂಡಿದ್ದೀರಾ ಸರ್, ಈಗ ಕೊಡಗು ಭಾಗಕ್ಕೆ ಹೋದ್ರಿ, ಪಿರಿಯಾಪಟ್ಟಣ ಇರ್ಬೋದು, ಹುಣಸೂರು ಭಾಗ ಇರ್ಬೋದು, ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ. ಸೊ ಅನ್ಕೊಂಡಿದ್ರೆ ಈ ಮಟ್ಟಕ್ಕೆ ರೆಸ್ಪಾನ್ಸ್ ಸಿಗುತ್ತೆ? ಅಲ್ಲ, ನಮಗೆ ನಂಬಿಕೆ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ನಾವು ಆಶ್ವಾಸನೆ ಕೊಟ್ಟಿದ್ದು 5 ಗ್ಯಾರಂಟಿಗಳ ಅನುಷ್ಠಾನ ಮಾಡುವಂಥ ವಿಚಾರದಲ್ಲಿ ನುಡಿದಂತೆ ನಡೆದವು. ನಾವು 2 ತಿಂಗಳು 3 ತಿಂಗಳಲ್ಲಿ ಎಲ್ಲ ಅನುಷ್ಠಾನ ಮಾಡಿದವು. ಎಲ್ಲರೂ 10 ತಿಂಗಳಿಂದ ಅನುಭವಿಸ್ತಾ ಇದ್ದಾರೆ. 2000 ರೂಪಾಯಿ ಬರ್ತಾ ಇದೆ. 10 ತಿಂಗಳಾಯಿತು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಎಲ್ಲಿಗೆ ಬೇಕಾದ್ರೂ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಯುವ ನಿಧಿನಲ್ಲಿ 3000 ರೂಪಾಯಿ ಕೊಡ್ತಾ ಇದ್ದೀವಿ. ಅನ್ನ ಭಾಗ್ಯದಲ್ಲಿ 5 kg ಅಕ್ಕಿ, 5 kg ದುಡ್ಡು ಹಾಕ್ತಾ ಇದ್ದೀವಿ. ಅದು ನಾವು ನಮ್ಮ ಮಾತಿನ ಮೇಲೆ ನಂಬಿಕೆ ಸೃಷ್ಟಿ ಮಾಡಿದೆ ಜನಸಾಮಾನ್ಯರಲ್ಲಿ. ಸೊ ಮುಂದಿನ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ ನಾವೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅದನ್ನು ಸಂಪೂರ್ಣವಾಗಿ 100ಕ್ಕೂ 100ರಷ್ಟು ನಂಬುವಂಥದ್ದು ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದೀವಿ. ಸುಳ್ಳು ಹೇಳುವಂಥದ್ದು, ಭಾವನಾತ್ಮಕ ವಿಚಾರಗಳನ್ನು ಮುನ್ನೆಲೆ ತಗೊಂಬಂದು ಮತವನ್ನು ಯಾಚಿಸುವಂಥದ್ದು, 2 ಸಮುದಾಯವನ್ನು ಎತ್ಕಟ್ಟಿ ಒಡೆದಾಡಕ್ಕೆ ಬಿಟ್ಟು ಮತವನ್ನು ಯಾಚಿಸುವಂಥ ವ್ಯವಸ್ಥೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ, ನನ್ನಲ್ಲಿಲ್ಲ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲೂ ಇಲ್ಲ. ಅದು ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಯಾವುದೇ ರೀತಿಯಾದಂತಹ
ಅಂದ್ರೆ ಅಡೆತಡೆಗಳಿಲ್ಲದೆ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಈ ಒಂದು ಹೋರಾಟ ನೋಡಿದ್ರೆ ಬರೀ ಕಾಂಗ್ರೆಸ್ MLAಗಳಲ್ಲ, ಕಾರ್ಯಕರ್ತರೇ ಆದಿಯಾಗಿ, ಮತದಾರರ ಆದಿಯಾಗಿ ನನ್ನ ವಿಚಾರದಲ್ಲಿ ಎಲ್ಲೂ ಅಪಸ್ವರ ಇಲ್ಲ. ಒಬ್ಬರು ಇಲ್ಲಿವರೆಗೆ ಲಕ್ಷ್ಮಣ್ ಅವರು ಕೊಟ್ಟಿದ್ದು ತಪ್ಪು ಅನ್ನುವಂಥ ಹೇಳಿಕೆಯನ್ನು ಕೊಡುವಂಥದ್ದು ಮಾಡಲಿಲ್ಲ. ಸುಮಾರು ಸಮುದಾಯಗಳು, ನಾನು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವನು, ಒಕ್ಕಲಿಗ ಮೈಸೂರು ಮತ್ತು ಚಾಮರಾಜನಗರ ಒಕ್ಕಲಿಗ ಸಂಘದ 21 ಡೈರೆಕ್ಟರ್ಸ್ಗಳ ಪೈಕಿ 17 ಜನ ಸೇರಿ ಒಕ್ಕೊರಲಾಗಿ ಪ್ರೆಸ್ ಮೀಟ್ ಮೂಲಕ ನನ್ನ ಬೆಂಬಲಿಸುವಂಥದಕ್ಕೆ ಇದನ್ನ ಕರೆದಿದ್ದಾರೆ, ಕರೆಯನ್ನು ಕೊಟ್ಟಿದ್ದಾರೆ. ಸೊ ಇದು ನನಗೆ ಶ್ರೀರಕ್ಷೆ ಆಗಿದೆ. ನಮ್ಮ ಸಮುದಾಯದ ನನ್ನ ಮೇಲೆ ಶ್ರೀರಕ್ಷೆ ಇರುವಂಥದ್ದು ನಾನು ಕಾಣ್ತಾ ಇದ್ದೀನಿ. ಎಲ್ಲ ಸಮುದಾಯದವರು ನಾನು ಈ ಸೂಕ್ತವಾದ ಅಭ್ಯರ್ಥಿ ಇವರು ಅನ್ನುವಂಥದ್ದು ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ನಾನು 30-35 ವರ್ಷಗಳಿಂದ ಹೋರಾಟದಿಂದ ಹಿನ್ನೆಲೆಯಿಂದ ಬಂದಿರುವಂಥವ್ರು. ನಾವು ಒಂದಷ್ಟು ಹೋರಾಟಗಳನ್ನು ಮೈಸೂರು ನಗರದ ಅಭಿವೃದ್ಧಿಗೆ, ಜಿಲ್ಲೆಯ ಅಭಿವೃದ್ಧಿಗೆ, ಕೊಡಗಿನ ಅಭಿವೃದ್ಧಿಗೆ ಮಾಡ್ತಾ ಬಂದಿದ್ದೀವಿ. ನಮ್ಮ ಸರ್ಕಾರ ಇನ್ನೂ 4 ವರ್ಷ ಇರುತ್ತೆ. ಸೊ ನಾವು 100% ರಾಜ್ಯ ಸರ್ಕಾರದ ಜೊತೆ ಕೆಲಸ ಮಾಡುವಂಥದಕ್ಕೆ ಅವಕಾಶವನ್ನು ಈ ಬಾರಿ ಕೊಡ್ತಾರೆ ಅನ್ನುವಂಥ ಸಂಪೂರ್ಣವಾದ ನಂಬಿಕೆ ನನಗಿದೆ. ಕೊನೆ ಪ್ರಶ್ನೆ ಸರ್, ಬೇರೆ ಬೇರೆ ಸಮುದಾಯಗಳ ಜೊತೆಗೆ ಬೇರೆ ಬೇರೆ ಸಂಘಟನೆಗಳು, ಸಂಘ ಸಂಸ್ಥೆಗಳು ಕೂಡ ನಾವು ಲಕ್ಷ್ಮಣ್ ಅವರಿಗೆ ಬೆಂಬಲವನ್ನು ಕೊಡ್ತೇವೆ ಅಂತ ಹೇಳಿ ಸುದ್ದಿಗೋಷ್ಠಿಗಳನ್ನು ಮಾಡ್ತಕ್ಕಂಥದ್ದು, ಮತಯಾಚನೆಯನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ತಾವು ಏನು ಯಾವ ರೀತಿ ಅವರಿಗೆ ಕೃತಜ್ಞತೆ ಆಭಾರಿಯಾಗಿದ್ದೇನೆ, ಕೃತಜ್ಞತೆ ಆಗಿದ್ದೇನೆ. ನಾನು ಎಲ್ಲೂ ಯಾರನ್ನು ದಯಮಾಡಿ ನನ್ನ ಪರವಾಗಿ ನೀವು ಪ್ರೆಸ್ ಮೀಟ್ ಮಾಡಿ ಹೇಳಿಕೆ ಕೊಡಿ ಅಂತ ಕೇಳಿದ್ದಿಲ್ಲ. ನಮ್ಮ ಒಕ್ಕಲಿಗರ ಸಂಘಟನೆಗೂ ನಾನು ಕೇಳಿದ್ದಿಲ್ಲ. ಸ್ವಯಂ ಪ್ರೇರಿತವಾಗಿ ನನಗೆ ಗೊತ್ತಿಲ್ಲದೇ ಅವರೇನೆ ಪ್ರೆಸ್ ಮೀಟ್ ಮಾಡಿ ಮಾಧ್ಯಮಗಳ ಮೂಲಕ ವಿವಿಧ ಸಂಘಟನೆಗಳು, ವಿವಿಧ ಜಾತಿಗಳು, ವಿವಿಧ ಧರ್ಮೀಯರುಗಳು ನನ್ನ ಬೆಂಬಲಿಸ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಇಂಥ ಒಬ್ಬ ವ್ಯಕ್ತಿ, ವರ್ಕ್ ಮಾಡುವಂಥ ವ್ಯಕ್ತಿ ಬೇಕು ಅನ್ನುವಂಥದ್ದು ಉದ್ದೇಶ. ಎರಡನೇದು, ಯದುವೀರು ಅವರು ಮಹಾರಾಜರ ವಂಶಸ್ಥರ ಕುಡಿ ಏನಲ್ಲ, ಅವರು ದತ್ತು ಪುತ್ರರು. ಅವ್ರ ಅರಮನೆ ಒಳಗಡೆ ಇರುವಂಥವ್ರು. ಇನ್ನು 31 ವರ್ಷ 32 ವರ್ಷ ಒಂದು ದೂರದೃಷ್ಟಿ ಇಲ್ಲದೆ ಇರುವಂಥವ್ರು. ಆಮೇಲೆ ಅವರ ನೆಕ್ಸ್ಟ್ ಚುನಾವಣೆ ನಿಂತಿರೋದ್ರಿಂದ ಅವ್ರ ಮುಂದಿನ ದೃಷ್ಟಿಕೋನ ಏನು ಅನ್ನುವಂಥದ್ದು ಹೇಳಿಲ್ಲ. ಬರೀ ಮೋದಿ ಅಂತಾರೆ. ಮೋದಿ ಆಧಾರದ ಮೇರೆಗೆ ಮತವನ್ನು ಕೇಳುವಂಥದ್ದು. ಅದೆಲ್ಲ ಜನಗಳು 10 ವರ್ಷ ಆಯಿತು ಆ ಮೋದಿ ಮೇನಿಯ ಬಿಟ್ಟು ಅಳವಡಿಸ್ಕೊಂಡು ಅವರು ಮುಟ್ಟಾಳರಾಗಿ ಸಾಕಾಗಿದೆ. ಈ ಬಾರಿ ಅಭಿವೃದ್ಧಿ ಯಾರು ಮಾಡ್ತಾರೆ, ಕೆಲಸ ಯಾರು ಮಾಡ್ತಾರೆ, ಅವರಿಗೆ ಅವಕಾಶ ಕೊಡುವಂಥ ತೀರ್ಮಾನವನ್ನು ಮತದಾರರು ಮಾಡ್ತಾರೆ ಎನ್ನುವಂಥದ್ದು ಸಂಪೂರ್ಣವಾಗಿ ನನಗೆ ವಿಶ್ವಾಸ ಇದೆ. ಇದು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, STV5 ಮೈಸೂರು.